ಉಡುಪಿಯ ಬಗ್ಗೆ ಮಾತಾಡುವಾಗ ಇಬ್ಬರು ವ್ಯಕ್ತಿಗಳನ್ನ ವಿಶೇಷವಾಗಿ ನೆನೆಯಬೇಕಾಗುತ್ತೆ. ಒಬ್ಬರು ಕೃಷ್ಣನಿಗೆ ಗುಡಿಯ ಕಟ್ಟಿಸಿದ ಮಧ್ವಾಚಾರ್ಯರಾದ್ರೆ ಇನ್ನೊಬ್ಬರು ಕನಕನಿಗೆ ಗುಡಿ ನಿರ್ಮಿಸಿದ ಮಧ್ವರಾಜರು. ಈ ಹಿಂದೆ ಉಡುಪಿಯಲ್ಲಿ ಬರ ಪರಿಸ್ಥಿತಿ ಬಂದಾಗ ಸಮರೋಪಾದಿಯಾಗಿ ಭಗೀರಥರಂತೆ ಇಡೀ ಊರಿಗೆ ನೀರು ಪೂರೈಸಿದ ರಾಜಕಾರಣಿ ಪ್ರಮೋದ್ ಮಧ್ವರಾಜ್ರವರ ದಾನ ಧರ್ಮ ಕಾರ್ಯಗಳ ಬಗ್ಗೆ ನಮಗೆ ಗೊತ್ತಿದೆ. ಮಗನೇ ಹೀಗಿರಬೇಕಾದ್ರೆ ತಂದೆ ಹೇಗಿದ್ದಿರಬಹುದು ಯೋಚಿಸಿ. ಅಂದಿನ ಕಾಲಘಟ್ಟದಲ್ಲಿ ಉಡುಪಿಯ ಮಲ್ಪೆ ಬಂದರಿನಿಂದ ಹಿಡಿದು ಗುಡಿ ಗೋಪುರಗಳವರೆಗೆ ಮಧ್ವರಾಜರ ಕೊಡುಗೆ ಅಪಾರವಾದದ್ದು. ಕನಕದಾಸರಿಗಾಗಿಯೇ ಗುಡಿಯೊಂದನ್ನ ನಿರ್ಮಾಣ ಮಾಡುವ ಕೆಲಸ ಅಂದಿನ ಶಾಸಕರಾದ ಮಲ್ಪೆ ಮಧ್ವರಾಜರು ಕೈಗೆತ್ತಿಕೊಂಡಿದ್ದರು. ಇಷ್ಟಲ್ಲದೆ ಪೂಜೆಗಾಗಿ ಅರ್ಚಕರನ್ನು ನೇಮಿಸಿ ಮತ್ತು ಸಂಪೂರ್ಣ ಮೊದಲ 2-3 ವರ್ಷಗಳ ಕಾಲ ಸ್ವತಃ ಮಲ್ಪೆ ಮಧ್ವರಾಜರೇ ತನ್ನ ಕೈಯಿಂದ ಅರ್ಚಕರ ಸಂಬಳವನ್ನು ಭರಿಸಿದ್ರು ಅಂದರೆ ಅವರು ಕನಕನ ಪುಟ್ಟ ಗುಡಿಯ ಕುರಿತು ಎಷ್ಟು ಮುತುವರ್ಜಿ ವಹಿಸಿದ್ರು ಎಂಬುದು ತಿಳಿಯುತ್ತದೆ. ನನ್ನ ತಂದೆ ದಿವಂಗತ ಮಲ್ಪೆ ಮಧ್ವರಾಜರು ಗಂಗಾ ಮತಸ್ಥ ಸಮಾಜಕ್ಕೆ ಸೇರಿದಂತೆ ನಮ್ಮ ತಂದೆಯವರು ನಿರ್ಮಿಸಿದ, ಕುರುಬ ಸಮಾಜಕ್ಕೆ ಸೇರಿದ, ಹಾಲುಮತ ಸಮಾಜಕ್ಕೆ ಸೇರಿದ ಕನಕದಾಸರ ಗುಡಿಯನ್ನ, ಕೃಷ್ಣನ ಪರಮ ಭಕ್ತರಾದಂಥ ಕನಕದಾಸರಿಗೆ ನೆಲೆಯನ್ನ ನಮ್ಮ ತಂದೆಯವರು ಗುಡಿಯನ್ನ ಕಟ್ಟಿಸಿಕೊಟ್ಟದ್ದು. ಪ್ರಾಯಶಃ ನಮ್ಮ ತಂದೆ ಆ ಕಾಲದಲ್ಲಿ ಗುಡಿಯನ್ನು ಕಟ್ಟದೇ ಇರ್ತಿದ್ರೆ ಕನಕದಾಸರಿಗೆ ಅಲ್ಲಿ ಅಸ್ತಿತ್ವವೇ ಇಲ್ವೋ ಎಂಬತಕ್ಕಂಥ ಒಂದು ರೀತಿಯಲ್ಲಿ ಒಂದು ಸಂಶಯವೂ ಬರ್ತದೆ. ಇದೊಂದು ವಿಶೇಷವಾದಂಥ ನಮ್ಮ ತಂದೆಯ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆಯಾಗಿ 1965ರಲ್ಲಿ ಮಲ್ಪೆ ಮಧ್ವರಾಜರು ತೆಗೆದುಕೊಂಡ ನಿರ್ಧಾರದಿಂದ ಕೃಷ್ಣ ಮಠದ ಆವರಣದಲ್ಲಿ ಕನಕನಿಗೊಂದು ಹೊಸ ಅಸ್ತಿತ್ವ ದೊರಕಿ ಮುಂದಿನ ಪೀಳಿಗೆಗಳಿಗೆ ಕನಕದಾಸರ ಕತೆ ಹಸಿರಾಗಿ ಉಳಿಯುವಂತಾಗಿದೆ ಎಂಬುದು ಸಂತಸದ ವಿಚಾರ.